ಅಲ್ಲ ಯೂಶಲಿ ಏನಂದರೆ ಸ್ವಲ್ಪ ನನ್ನ ಸಿನಿಮಾಲಿ ಪ್ಲಸ್ಸು ಅದೇ ಮೈನಸ್ಸು ಅದೇ ಅಂದ್ಕೊಳ್ಳಿ. ಯಾಕೆ ಅಷ್ಟು ಕ್ರೇಜ್ ಇರುತ್ತೆ ಅಂದರೆ ಬೇರೆ ಥರ ಇರುತ್ತೆ ಅಂತ. ಬಟ್ ಬೇರೆ ಥರ ಇರೋದು ತೊಗೊಳೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ನಿಮಗೆ ಒಂದು ಫಾರ್ಮೇಟಿಗೆ ಫಿಕ್ಸ್ ಆಗಿರ್ತೀರ ನೀವು. ಸಿನಿಮಾ ಅಂದರೆ ಒಂದು ಫಾರ್ಮೇಟ್, ನೀವೇ ಹೇಳ್ತಾ ಇರ್ತೀರಿ ಇಲ್ಲೊಂದು ಸಾಂಗು, ಇಲ್ಲೊಂದು ಫೈಟು, ಇಲ್ಲಿದು ಇದು ಇದು ಇಲ್ಲಿ ಎಮೋಷನ್ನು ಅಂತ. ಸೊ ಅದನ್ನು ಬ್ರೇಕ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ತಲೆ ಕೆಡುತ್ತೆ. ಬಟ್ ಅದನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡೋಗಿ ಅದರಲ್ಲಿ ತುಂಬ ವಿಷಯಗಳು ಹೇಳೋದಿದೆಯಲ್ಲ, ದಟ್ ಈಸ್ ಸ್ವಲ್ಪ ಡಿಫಿಕಲ್ಟೇ. ಬಟ್ ಐ ಟ್ರೈಡ್ ಆ್ಯಕ್ಚುಲಿ. ಬಟ್ ಏನಂದರೆ ನಾನು ಅಂದ್ಕೊಂಡಿರಲಿಲ್ಲ, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಲೇಯರ್ಸ್ನ ಡಿಕೋಡ್ ಮಾಡಿ ಜನಗಳು ಬಿಡಿ. ಆಮೇಲೆ ಪತ್ರಿಕೋದ್ಯಮ ಇರ್ಬೋದು, ತುಂಬ ಜನ ಏನೋ ರಿವ್ಯೂ ಇದು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜ್ ನಾನೇ ಶಾಕ್ ಆದೆ ಕೆಲವು ರಿವ್ಯೂಸ್ ಎಲ್ಲ ಮಾಡಿರೋದು ನೋಡಿ. ಅಬ್ಬಾ ನಾನು ಅಂದ್ಕೊಂಡಿದ್ದಕ್ಕಿಂತ ಈ ಲೆವೆಲ್ಗೆ ಯೋಚನೆ ಮಾಡಿದಾರಲ್ಲ ಅಂತ. ಹ್ಯಾಟ್ಸ್ ಆಫ್ ನಿಜವಾಗ್ಲೂ. ನಾನು ಯಾವತ್ತೂ ಹೇಳ್ತೀನಲ್ಲ, ನೀವು ಯಾವತ್ತೂ ಮೇಲಿಡ್ತೀರಾ ಅಂತ, ಅದು ನೀವು ಪ್ರತಿ ಪ್ರೂವ್ ಮಾಡ್ತೀರಾ. ನಾವು ಭಯ ಪಡ್ತೀವಿ ಅಷ್ಟೇ ಹೊರತು ನೀವು ಯಾವಾಗಲೂ ಕೂಡ ಅದನ್ನು ಆ ಲೆವೆಲ್ಗೆ ಥಿಂಕ್ ಮಾಡ್ತೀರಾ, ಆ ಲೆವೆಲ್ ಅನಲೈಸ್ ಮಾಡ್ತೀರಾ. ಸಿನಿಮಾ ಈಸ್ ಎಸ್ ಇಟ್ ಈಸ್ ಎಂಟರ್ಟೈನ್ಮೆಂಟ್, ಅಟ್ ದಿ ಸೇಮ್ ಟೈಮ್ ಅದನ್ನು ಬೇರೆ ಏನೋ ಮಾಡ್ಬೋದು ಅಂತ ನೀವೇ ಎನ್ಕರೇಜ್ಮೆಂಟ್ ಕೊಟ್ಟಿರೋದು ನನಗೆ. ಈ ನಿಮ್ಮ ಎನ್ಕರೇಜ್ಮೆಂಟಿಂದ ನಾನು ಏನೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಕ್ರೆಡಿಟ್ ಶುಡ್ ಗೋ ಟು ಯು ಆಲ್. ನೀವು ಬರೆದಿರೋ ರಿವ್ಯೂಸ್ ಇರ್ಬೋದು, ನೀವು ಮಾತಾಡಿರೋ ಇದಿರ್ಬೋದು, ಪ್ರತಿಯೊಂದು ಕೂಡ ಅದ್ಭುತ ಅನ್ನಿಸ್ತು ನನಗೆ.